ಹಾಯ್ ಫ್ರೆಂಡ್ಸ್, ಐಪಿಎಲ್ ನಲ್ಲಿ ಈವರೆಗೆ ಯಾವ ತಂಡಗಳು ಕಪ್ ಗೆದ್ದಿವೆ? ಹೆಚ್ಚು ಸಲ ಫೈನಲ್ಗೆ ಹೋದ ತಂಡಗಳು ಯಾವುದು? ಐಪಿಎಲ್ ನಲ್ಲಿ ಗೆದ್ರೆ ಎಷ್ಟು ಕೋಟಿ ದುಡ್ಡು ಸಿಗುತ್ತೆ? ರನ್ನರ್ ಅಪ್ 3 ಮತ್ತು 4ನೇ ಸ್ಥಾನ ಬಂದವರಿಗೆ ಏನು ಬಹುಮಾನ? ಬೆಸ್ಟ್ ಪ್ಲೇಯರ್ ಗಳಿಗೆ ಎಷ್ಟು ದುಡ್ಡು ಸಿಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಐಪಿಎಲ್ ಕಪ್ ಗೆದ್ದವರಿಗೆ ಏನು ಸಿಗುತ್ತೆ? ಐಪಿಎಲ್ ಶುರುವಾದಾಗ ಅಂದ್ರೆ 2008ರಲ್ಲಿ ವಿನ್ನರ್ಗಳು ಮತ್ತು ರನ್ನರ್ ಅಪ್ ಗಳಿಗೆ ಕೊಡೋ ಬಹುಮಾನ ಕಡಿಮೆಯೇ ಇತ್ತು. ವಿನ್ನರ್ಸ್ಗೆ 4 ಕೋಟಿ 80 ಲಕ್ಷ ರೂಪಾಯಿ ಮತ್ತು ರನ್ನರ್ ಅಪ್ಗೆ 2 ಕೋಟಿ 40 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿತ್ತು. ಆದ್ರೆ ಕಾಲ ಕಳೆದಂತೆ ಇದು ಜಾಸ್ತಿ ಆಗಿದೆ. ಈಗ ಅಂದ್ರೆ 2024ರ ಐಪಿಎಲ್ ನಲ್ಲಿ ಒಟ್ಟು ಬಹುಮಾನಕ್ಕೆ ಅಂತಲೇ 46 ಕೋಟಿ 50 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ. ಇಲ್ಲಿ ಚಾಂಪಿಯನ್ಸ್ ಆಗೋ ತಂಡಕ್ಕೆ 20 ಕೋಟಿ, ರನ್ನರ್ ಅಪ್ಗೆ 13 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ಅದೇ 3ನೇ ಪ್ಲೇಸ್ ಪಡ್ಕೊಂಡಿರೋ ರಾಜಸ್ಥಾನ ರಾಯಲ್ಸ್ಗೆ 7 ಕೋಟಿ ಮತ್ತು 4ನೇ ಪ್ಲೇಸ್ ಪಡ್ಕೊಂಡ ಆರ್ಸಿಬಿಗೆ 6 ಕೋಟಿ 50 ಲಕ್ಷ ರೂಪಾಯಿ ಬಹುಮಾನ ಸಿಗಲಿದೆ. ಆಟಗಾರರಿಗೂ ಇದೆ ಬಹುಮಾನ. ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರನಿಗೆ ಆರೆಂಜ್ ಕ್ಯಾಪ್ ಜೊತೆಗೆ 15 ಲಕ್ಷ ಬಹುಮಾನ ಸಿಗುತ್ತೆ. ಅದೇ ರೀತಿ ಹೆಚ್ಚು ವಿಕೆಟ್ ತೆಗೆದ ಬೌಲರ್ಗೆ ಪರ್ಪಲ್ ಕ್ಯಾಪ್ ಜೊತೆಗೆ 15 ಲಕ್ಷ ರೂಪಾಯಿ ಪ್ರೈಸ್ ಸಿಗುತ್ತೆ. ಜೊತೆಗೆ ಇಡೀ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರನಿಗೆ 20 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಅದೇ ರೀತಿ ಪವರ್ ಪ್ಲೇಯರ್ಗೆ 15 ಲಕ್ಷ ಮತ್ತು ಗೇಮ್ ಚೇಂಜರ್ ಆಟಗಾರನಿಗೆ 12 ಲಕ್ಷ ಬಹುಮಾನ ಸಿಗುತ್ತೆ. ಇನ್ನು ಯಾವ್ಯಾವ ವರ್ಷ ಯಾವ್ಯಾವ ಟೀಮ್ ಗೆದ್ದಿದೆ ಅಂತ ನೋಡೋದಾದ್ರೆ 2008 ರಾಜಸ್ಥಾನ ರಾಯಲ್ಸ್. 2008ರ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ಗೆ ಬಂದಿದ್ವು. ಇಲ್ಲಿ ಶೇನ್ ವಾರ್ನ್ ನೇತೃತ್ವದ ರಾಜಸ್ಥಾನ 3 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. 2009 ಹೈದರಾಬಾದ್ ಡೆಕ್ಕನ್ ಚಾರ್ಜರ್ಸ್. 2009ರ ಐಪಿಎಲ್ ನಲ್ಲಿ ಹೈದರಾಬಾದ್ ಡೆಕ್ಕನ್ ಚಾರ್ಜರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ಗೆ ಹೋಗಿದ್ವು. ಇಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ನಾಯಕತ್ವದ ಹೈದರಾಬಾದ್ಗೆ 6 ರನ್ಗಳ ಗೆಲುವು ಸಿಕ್ಕಿತ್ತು. 2010 ಚೆನ್ನೈ ಸೂಪರ್ ಕಿಂಗ್ಸ್. 2010ರ ಐಪಿಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಫೈನಲ್ಗೆ ಹೋಗಿದ್ವು. ಇಲ್ಲಿ ಎಂಎಸ್ ಧೋನಿ ನಾಯಕತ್ವದ ಚೆನ್ನೈ 22 ರನ್ಗಳ ಅಂತರದಲ್ಲಿ ವಿನ್ ಆಯಿತು. 2011 ಚೆನ್ನೈ ಸೂಪರ್ ಕಿಂಗ್ಸ್. 2011ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಫೈನಲ್ಗೆ ಹೋಗಿದ್ವು. ಇಲ್ಲಿ ಧೋನಿ ನಾಯಕತ್ವದ ಚೆನ್ನೈ 58 ರನ್ಗಳ ಅಂತರದಲ್ಲಿ ವಿನ್ ಆದ್ರು. 2012 ಕೋಲ್ಕತಾ ನೈಟ್ ರೈಡರ್ಸ್. 2012ರ ಐಪಿಎಲ್ ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಫೈನಲ್ಗೆ ಹೋಗಿದ್ವು. ಇಲ್ಲಿ ಗೌತಮ್ ಗಂಭೀರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 5 ವಿಕೆಟ್ಗಳ ಜಯ ಕಂಡಿತು. 2013 ಮುಂಬೈ ಇಂಡಿಯನ್ಸ್. 2013ರ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಫೈನಲ್ಗೆ ಹೋಗಿದ್ವು. ಇಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಮುಂಬೈಗೆ 23 ರನ್ಗಳ ಜಯ ಸಿಕ್ಕಿತು. 2014 ಕೋಲ್ಕತಾ ನೈಟ್ ರೈಡರ್ಸ್. 2014ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಕಿಂಗ್ಸ್ 11 ಪಂಜಾಬ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ವು. ಇಲ್ಲಿ ಗೌತಮ್ ಗಂಭೀರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ 3 ವಿಕೆಟ್ಗಳ ಜಯ ದಾಖಲಿಸಿದ್ರು. 2015 ಮುಂಬೈ ಇಂಡಿಯನ್ಸ್. 2015ರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ ಪ್ರವೇಶಿಸಿದ್ವು. ಇಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈಗೆ 41 ರನ್ಗಳ ಗೆಲುವು ಸಿಕ್ಕಿತು. 2016 ಸನ್ ರೈಸರ್ಸ್ ಹೈದರಾಬಾದ್. 2016ರ ಐಪಿಎಲ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಪಂದ್ಯ ಆಡಿದ್ವು. ಇಲ್ಲಿ ಡೇವಿಡ್ ವಾರ್ನರ್ ನೇತೃತ್ವದ ಹೈದರಾಬಾದ್ಗೆ 8 ರನ್ಗಳ ಜಯ ಸಿಕ್ಕಿತು. 2017 ಮುಂಬೈ ಇಂಡಿಯನ್ಸ್. 2017ರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಪುಣೆ ಜಾಯಿಂಟ್ಸ್ ತಂಡಗಳು ಫೈನಲ್ಗೆ ಏರಿದ್ವು. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈ 1 ರನ್ ರೋಚಕ ಜಯ ದಾಖಲಿಸಿತು. 2018 ಚೆನ್ನೈ ಸೂಪರ್ ಕಿಂಗ್ಸ್. 2018ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಫೈನಲ್ ನಲ್ಲಿ ಮುಖಾಮುಖಿ ಆದವು. ಈ ಪಂದ್ಯದಲ್ಲಿ ಧೋನಿ ನಾಯಕತ್ವದ ಚೆನ್ನೈ 8 ವಿಕೆಟ್ಗಳ ಜಯ ದಾಖಲಿಸಿತು.
2019 ಮುಂಬೈ ಇಂಡಿಯನ್ಸ್. 2019ರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ಗೆ ಬಂದಿದ್ವು. ಇಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈ ಇಂಡಿಯನ್ಸ್ 1 ರನ್ ರೋಚಕ ಜಯ ದಾಖಲಿಸಿತು. 2020 ಮುಂಬೈ ಇಂಡಿಯನ್ಸ್. 2020ರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಗೆ ಬಂದಿದ್ವು. ಇಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಮತ್ತೆ 5 ವಿಕೆಟ್ಗಳ ಜಯ ಗಳಿಸಿತು. 2021 ಚೆನ್ನೈ ಸೂಪರ್ ಕಿಂಗ್ಸ್. 2021ರ IPL ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ಗೆ ಬಂದ್ವು. ಧೋನಿ ನೇತೃತ್ವದ CSK ಟೀಮ್ 27 ರನ್ಗಳಿಂದ ಜಯ ಗಳಿಸಿತು. 2022 ಗುಜರಾತ್ ಟೈಟನ್ಸ್. 2022ರಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ವು. ಇದರಲ್ಲಿ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳ ಜಯ ಗಳಿಸಿತು. 2023 ಚೆನ್ನೈ ಸೂಪರ್ ಕಿಂಗ್ಸ್. 2023ರ IPL ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಫೈನಲ್ಗೆ ಬಂದಿದ್ವು. ಇದರಲ್ಲಿ ಧೋನಿ ನೇತೃತ್ವದ CSK ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಜಯ ಸಾಧಿಸಿತ್ತು. ಯಾರು ಎಷ್ಟು ಸಲ ಕಪ್ ಗೆದ್ದಿದ್ದಾರೆ, ಇನ್ನು ಯಾರು ಎಷ್ಟು ಸಲ IPL ಟ್ರೋಫಿ ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ 5 ಸಲ ಕಪ್ ಗೆದ್ದಿದ್ದಾರೆ. ಇದು ಬಿಟ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ 2 ಸಲ, ರಾಜಸ್ಥಾನ್ ರಾಯಲ್ಸ್, ಹೈದರಾಬಾದ್ ಡೆಕ್ಕನ್ ಚಾರ್ಜರ್ಸ್, ಸನ್ ರೈಸರ್ಸ್ ಹೈದರಾಬಾದ್, ಗುಜರಾತ್ ಟೈಟನ್ಸ್ ತಲಾ 1 ಸಲ ಕಪ್ ಹೊಡೆದಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು IPL ನಲ್ಲಿ ಈವರೆಗೆ ಯಾವ ತಂಡಗಳು ಕಪ್ ಗೆದ್ದಿವೆ, IPL ನಲ್ಲಿ ಗೆದ್ರೆ ಎಷ್ಟು ಕೋಟಿ ದುಡ್ಡು ಸಿಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮಗೆ ಯಾವ ಟೀಮ್ ಫೇವರೇಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.